ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಶಾಂತ್ CJ JTO ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನ್ ಫೆರ್ರಸ್ ಮೆಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಜಿಗ್ಸ್ ಅಂಡ್ ಫಿಕ್ಚರ್ಸ್ ಬಗ್ಗೆ ಹೇಳಿದ್ದೆ, ಸೇಫ್ಟಿ ಬಗ್ಗೆ ಹೇಳಿದ್ದೆ. ಈಗ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಾನ್ ಫೆರ್ರಸ್ ಮೆಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎರಡೇ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇವತ್ತು ನಾನು ನಿಮಗೆ ಈಗಾಗಲೇ ಹೇಳಿದೆ ಫೆರ್ರಸ್ ಮೆಟಲ್ಸ್. ಏನು ಫೆರ್ರಸ್ ಮೆಟಲ್ಸ್ ಅಂತ ನೋಡೋದಾದ್ರೆ, ಮೆಟಲ್ಸ್ ವಿತೌಟ್ ಐರನ್ ಆರ್ ಕಾಲ್ಡ್ ನಾನ್ ಫೆರ್ರಸ್ ಮೆಟಲ್ಸ್. ಯಾವ ಒಂದು ಮೆಟಲ್ಸ್ ಅಲ್ಲಿ ಐರನ್ ಕಂಟೆಂಟ್ ಇರೋದಿಲ್ವೋ, ಐರನ್ ಕಂಟೆಂಟ್ ತೀರಾ ಕಡಿಮೆ ಇರುತ್ತೋ ಅಂತಹ ಒಂದು ಮೆಟಲ್ಸ್ ಅನ್ನು ನಾವು ಏನು ಕರಿತೀವಿ, ನಾನ್ ಫೆರ್ರಸ್ ಮೆಟಲ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾದ್ರೆ ಕಾಪರ್, ಅಲ್ಯೂಮಿನಿಯಂ, ಜಿಂಕ್, ಲೆಡ್ ಅಂಡ್ ಟಿನ್. ಇವೆಲ್ಲ ಇಂಜಿನಿಯರಿಂಗ್ ನಾನ್ ಫೆರ್ರಸ್ ಮೆಟಲ್ಸ್. ಇವೆಲ್ಲ ಕಾಪರ್ ನೀವು ಇಂಜಿನಿಯರಿಂಗ್ ಅಲ್ಲಿ ನೀವು ಯೂಸ್ ಮಾಡ್ತಕ್ಕಂಥ ಮೆಟಲ್ಸ್. ಇಂಜಿನಿಯರಿಂಗ್ ಟ್ರೇಡ್ಸ್ ಅಲ್ಲಿ ಬಹಳಷ್ಟು ಉಪಯೋಗ, ಕಾಪರ್ ಉಪಯೋಗ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಟಿನ್ ಆಗಿರ್ಬೋದು. ಇವನ್ನೆಲ್ಲ ನೀವು ಬರೀ ಫಿಟ್ಟರ್ನಲ್ಲೇ ಅಲ್ಲ, ಎಲೆಕ್ಟ್ರಿಷಿಯನ್ ಅಲ್ಲಿ ನಮಗೆ ಅಲ್ಯೂಮಿನಿಯಂ ವೈರ್ಸ್, ಕಾಪರ್ ವೈರ್ಸ್ ನೋಡ್ತೀವಿ, ಲೆಡ್ ಸಾಲ್ಡ್ರಿಂಗ್ ಲೆಡ್ ಅನ್ನು ನೋಡ್ತೀವಿ, ಟಿನ್ ಯೂಸ್ ಮಾಡ್ತೀವಿ. ಸೊ ಈ ರೀತಿ ಒಂದು ನಾನ್ ಫೆರ್ರಸ್ ಮೆಟಲ್ಸ್ ಏನಿದಾವೆ ಇವನ್ನ ಇಂಜಿನಿಯರಿಂಗ್ ಟ್ರೇಡ್ಸ್ ಅಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಯೂಸ್ ಮಾಡ್ತಕ್ಕಂಥ ಒಂದು ನಾನ್ ಫೆರ್ರಸ್ ಮೆಟಲ್ಸ್. ಹಾಗೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಏನು ಅಂತ ನೋಡೋದಾದ್ರೆ, ಮೊದಲಿಗೆ ಅಲ್ಯೂಮಿನಿಯಂ ಇಸ್ ಎ ನಾನ್ ಫೆರ್ರಸ್ ಮೆಟಲ್ಸ್. ನಾ ಈಗಾಗಲೇ ಹೇಳ್ತೀನಿ, ಅಲ್ಯೂಮಿನಿಯಂ, ಕಾಪರ್, ಜಿಂಕ್ ಇವೆಲ್ಲ ನಾನ್ ಫೆರ್ರಸ್ ಮೆಟಲ್ಸ್. ಅಲ್ಯೂಮಿನಿಯಂ ಈಸ್ ವೈಟ್ ಆರ್ ವೈಟಿಶ್ ಗ್ರೇ ಇನ್ ಕಲರ್. ಯಾವ ಕಲರ್ ಇರುತ್ತೆ ಅಲ್ಯೂಮಿನಿಯಂ? ವೈಟ್ ಅಥವಾ ವೈಟಿಶ್ ಗ್ರೇ ಇರುತ್ತೆ ಅಲ್ಯೂಮಿನಿಯಂ ಕಲರ್. ಅಂಡ್ ಎಲ್ಲಿ ಸಿಗುತ್ತೆ ನಮಗೆ ಅಲ್ಯೂಮಿನಿಯಂ ಅಂತ ನೋಡಿದ್ರೆ, ಇಟ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಬಾಕ್ಸೈಟ್ ಓರ್. ನಮಗೆ ಭೂಮಿಯಲ್ಲಿ ಬಾಕ್ಸೈಟ್ ಅಂತಕ್ಕಂಥ ಅದಿರು ಸಿಗುತ್ತೆ. ಬಾಕ್ಸೈಟ್ ಅಂತಕ್ಕಂಥ ಅದಿರಿನಿಂದ ಈ ಒಂದು ಅಲ್ಯೂಮಿನಿಯಂನ ನಾವೇನ್ ಮಾಡ್ತೀವಿ, ತಯಾರನ್ನ ಮಾಡ್ತೀವಿ, ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಂಡ್ ಇಟ್ ಹ್ಯಾಸ್ ಎ ಮೆಲ್ಟಿಂಗ್ ಪಾಯಿಂಟ್ 660 ಡಿಗ್ರಿ ಸೆಲ್ಸಿಯಸ್. ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತೆ ಅಲ್ಯೂಮಿನಿಯಂದು? 660 ಡಿಗ್ರಿ ಸೆಲ್ಸಿಯಸ್, 660 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಲ್ಯೂಮಿನಿಯಂನ ಮೆಲ್ಟಿಂಗ್ ಪಾಯಿಂಟ್. ಅಂಡ್ ಅಲ್ಯೂಮಿನಿಯಂ ಹ್ಯಾಸ್ ಹೈ ಎಲೆಕ್ಟ್ರಿಕಲ್ ಅಂಡ್ ಥರ್ಮಲ್ ಕಂಡಕ್ಟಿವಿಟಿ. ಅಲ್ಯೂಮಿನಿಯಂ ಹೈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕೂಡ ಹೈ ಇರುತ್ತೆ. ಅಂಡ್ ಥರ್ಮಲ್ ಕಂಡಕ್ಟಿವಿಟಿ, ಥರ್ಮಲ್ ಅಂದ್ರೆ ಹೀಟ್ ಕಂಡಕ್ಟಿವಿಟಿ ಕೂಡ ಇದು ಜಾಸ್ತಿ ಇರುತ್ತೆ. ಅಂಡ್ ಇಟ್ ಇಸ್ ಸಾಫ್ಟ್ ಅಂಡ್ ಡಕ್ಟೈಲ್. ಇದು ತುಂಬಾನೇ ಸಾಫ್ಟ್ ಮತ್ತೆ ಡಕ್ಟೈಲ್ ಅಂಡ್ ಲೋ ಟೆನ್ಸೈಲ್ ಸ್ಟ್ರೆಂತ್. ಇದರ ಟೆನ್ಸೈಲ್ ಸ್ಟ್ರೆಂತ್ ಅಂತ ಇದು ಕಡಿಮೆ ಇರುತ್ತೆ. ಅಂಡ್ ಯೂಸಸ್ ನಾವು ನೋಡೋದಾದ್ರೆ ಏನೇನು ಯೂಸಸ್? ಅಲ್ಯೂಮಿನಿಯಂ ಇಸ್ ವೆರಿ ವೈಡ್ಲಿ ಯೂಸ್ಡ್ ಇನ್ ಏರ್ಕ್ರಾಫ್ಟ್ ಇಂಡಸ್ಟ್ರಿ. ಏರ್ಕ್ರಾಫ್ಟ್ ಇಂಡಸ್ಟ್ರಿಯಲ್ಲಿ ಅಲ್ಯೂಮಿನಿಯಂನ ನಾವು ಯಥೇಚ್ಛವಾಗಿ ಯೂಸ್ ಮಾಡ್ತೀವಿ. ಅಂಡ್ ಫ್ಯಾಬ್ರಿಕೇಶನ್ ವರ್ಕ್ ಅಲ್ಲೂ ಸಹ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಬಿಕಾಸ್ ಆಫ್ ಇಟ್ಸ್ ಲೈಟ್ನೆಸ್. ಇದು ಲೈಟ್ ವೆಯ್ಟ್ ಇರುತ್ತೆ, ಹೆಚ್ಚು ವೆಯ್ಟ್ ಜಾಸ್ತಿ ಇರೋದಿಲ್ಲ, ತೂಕ ಇರೋದಿಲ್ಲ, ಲೈಟ್ ವೆಯ್ಟ್ ಇರುತ್ತೆ. ಅಂಡ್ ಇಟ್ಸ್ ಅಪ್ಲಿಕೇಶನ್ ಇನ್ ದ ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಈಸ್ ಆಲ್ಸೋ ಆನ್ ದ ಇನ್ಕ್ರೀಸ್. ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ಲಿ ಇವತ್ತಿಗೂ ಸಹ ಅಲ್ಯೂಮಿನಿಯಂ ಸಾಕಷ್ಟು ಕಡೆ ನಾವು ಯೂಸ್ ಮಾಡ್ತೀವಿ. ನೀವು ವೈರ್ಸ್ ಎಲ್ಲ ನೋಡ್ಬೋದು, ಈ ಕಂಬದಿಂದ ಕಂಬಕ್ಕೆ ವೈರ್ಸ್ ಎಳ್ದಿರ್ತಾರೆ ನಿಮ್ಮ ಮನೆಗಳ ಹತ್ರ, ನಿಮ್ಮ ಕಾಲೇಜುಗಳ ಹತ್ರ ಅಲ್ಲ ಏನವು ಅಲ್ಯೂಮಿನಿಯಂ ವೈರ್ಸ್. ಈ ಒಂದು ಅಲ್ಯೂಮಿನಿಯಂ ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಉಪಯೋಗಕ್ಕಿದೆ. ಅಂಡ್ ಇಟ್ ಈಸ್ ಆಲ್ಸೋ ವೆರಿ ಮಚ್ ಇನ್ ಯೂಸ್ ಇನ್ ಹೌಸ್ ಹೋಲ್ಡ್ ಹೀಟಿಂಗ್ ಅಪ್ಲೈನ್ಸಸ್. ನೀವು ಮನೆಗಳಲ್ಲಿ ಹೀಟಿಂಗ್ ಅಪ್ಲೈನ್ಸಸ್ ಏನ್ ಬರ್ತವೆ, ಈ ಒಂದು ಹೀಟಿಂಗ್ ಅಪ್ಲೈನ್ಸಸ್ ಅಲ್ಲಿ ತುಂಬಾನೇ ಯೂಸ್ ಮಾಡ್ತೀವಿ. ಅಂಡ್ ದೆನ್ ಅಡ್ವಾಂಟೇಜಸ್ ನೋಡೋದಾದ್ರೆ, ಏನು ಅಡ್ವಾಂಟೇಜಸ್ ಅಂದ್ರೆ, ಲೈಟರ್ ಅಂದ್ರೆ ವೆಯ್ಟ್ ಜಾಸ್ತಿ ಇರೋದಿಲ್ಲ. ಈ ಅಲ್ಯೂಮಿನಿಯಂ ಏನು ನಾನು ಆಗ್ಲೇ ಹೇಳಿದೆ ಲೈಟ್ ವೆಯ್ಟ್ ಇರುತ್ತೆ, ಅದರಿಂದ ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದೆ ನಿಮಗೆ. ಸ್ಟ್ರೆಂತ್ ಕಂಪೇರಬಲ್ ಟು ಸ್ಟೀಲ್. ನಾರ್ಮಲ್ ಸ್ಟೀಲ್ ಕಂಪೇರ್ ಮಾಡಿದ್ರೆ ಇದು ಸ್ಟ್ರೆಂತ್ ಇದೆ. ಅಂಡ್ ಕರೋಷನ್ ರೆಸಿಸ್ಟೆಂಟ್. ಕರೋಷನ್ ಅಂದ್ರೆ ಕಿಲು ಬರೋದು, ತುಕ್ಕಿಡಿಯೋದಿಲ್ಲ, ಇದು ಕರೋಷನ್ ರೆಸಿಸ್ಟೆಂಟ್ ತಡೆಯುತ್ತೆ. ಅಂಡ್ ಗುಡ್ ಮೆಷಿನಬಿಲಿಟಿ, ಒಳ್ಳೆ ಮೆಷಿನಬಿಲಿಟಿ ಸಹ ಇದೆ. ಅಂಡ್ ಕ್ಯಾನ್ ಬಿ ಅನೋಡೈಸ್ಡ್. ಈ ಅನೋಡೈಸ್ಡ್ ಅನ್ನೋ ವರ್ಡ್ ಎಲೆಕ್ಟ್ರಿಷಿಯನ್ ಹುಡುಗರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅನೋಡೈಸ್ಡ್ ಇದು ಎಲೆಕ್ಟ್ರಿಷಿಯನ್ ಅಲ್ಲಿ ಬರುತ್ತೆ, ಎಲೆಕ್ಟ್ರಿಕಲ್ ಅಲ್ಲಿ ಬರುತ್ತೆ. ಕ್ಯಾನ್ ಬಿ ಅನೋಡೈಸ್ಡ್ ಅಂಡ್ ಬೆಟರ್ ಥರ್ಮಲ್ ಅಂಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಆಗ್ಲೇ ಹೇಳಿದೆ ನಾನು, ಥರ್ಮಲ್ ಕಂಡಕ್ಟಿವಿಟಿ ಅಂಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ. ಅಂಡ್ ಡಿಸ್ಅಡ್ವಾಂಟೇಜಸ್ ನಾವು ನೋಡೋದಾದ್ರೆ, ಏನ್ ಡಿಸ್ಅಡ್ವಾಂಟೇಜಸ್ ಅಂದ್ರೆ, ಲೆಸ್ ಸ್ಟ್ರೆಂತ್ ಕಂಪೇರ್ಡ್ ಟು ದ ಹೈಯರ್ ಸ್ಟ್ರೆಂತ್ ಸ್ಟೀಲ್ ಅಲಾಯ್ಸ್. ಲೆಸ್ ಸ್ಟ್ರೆಂತ್
ಕಂಪೇರ್ ಟು ದ ಹೈಯರ್ ಸ್ಟ್ರೆಂತ್ ಸ್ಟೀಲ್. ನಾನು ಆಗ್ಲೇ ಹೇಳಿದೆ ನಿಮ್ಗೆ ಅಡ್ವಾಂಟೇಜಸ್ ಅಲ್ಲಿ ಕಂಪೇರ್ ಟು ನಾರ್ಮಲ್ ಸ್ಟೀಲ್ ಇದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಬಟ್ ಹೈಯರ್ ಸ್ಟ್ರೆಂತ್ ಇರ್ತಕ್ಕಂಥ ಸ್ಟೀಲ್ ಅಲಾಯ್ಸ್ಗೆ ನಾವು ಕಂಪೇರ್ ಮಾಡಕ್ ಹೋದ್ರೆ ಲೆಸ್ ಕಡಿಮೆ ಆಗುತ್ತೆ, ಸ್ಟ್ರೆಂತ್ ಕಡಿಮೆ ಆಗುತ್ತೆ ಇಲ್ಲಿ ಅಲ್ಯೂಮಿನಿಯಂ. ಅಂಡ್ ನಾಟ್ ಗುಡ್ ಫಾರ್ ಥ್ರೆಡೆಡ್ ಫಾಸ್ಟ್ನರ್ಸ್. ಥ್ರೆಡೆಡ್ ಫಾಸ್ಟ್ನರ್ಸ್ಗೆ ಅಷ್ಟು ಇದು ಒಳ್ಳೇದಲ್ಲ. ಅಂಡ್ ಮೋರ್ ಡಿಫಿಕಲ್ಟ್ ಟು ಪೇಂಟ್. ಇದಕ್ಕೆ ಪೇಂಟ್ ಮಾಡೋದು ಸಹ ತುಂಬಾ ಕಷ್ಟ ಆಗುತ್ತೆ. ಅಂಡ್ ಮೋರ್ ಡಿಫಿಕಲ್ಟ್ ಟು ವೆಲ್ಡ್. ಇದಕ್ಕೆ ವೆಲ್ಡ್ ಮಾಡೋಕ್ಕೂ ಆಗೋದಿಲ್ಲ. ಅಂಡ್ ಹೈ ಕಾಸ್ಟ್ ಕೂಡ ಜಾಸ್ತಿ ಅಲ್ಯೂಮಿನಿಯಂ. ಅಂಡ್ ದೆನ್ ಅಲ್ಯೂಮಿನಿಯಂನ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ನ ನಾವು ನೋಡೋದಾದ್ರೆ ಅಲ್ಯೂಮಿನಿಯಂ ಇಸ್ ಎ ಲೈಟ್ ವೈಟ್ ಮೆಟಲ್. ಆಗ್ಲಿಂದಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಲೈಟ್ ವೈಟ್ ಮೆಟಲ್. ಇಟ್ಸ್ ಡೆನ್ಸಿಟಿ ಇಸ್ ಅಬೌಟ್ 2.7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇದರ ಒಂದು ಡೆನ್ಸಿಟಿ ಎಷ್ಟಿರುತ್ತೆ? 2.7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರುತ್ತೆ. ಅಂಡ್ ಇಟ್ ಈಸ್ ಅಬೌಟ್ 1/3 ಆಸ್ ಲೈಟ್ ಆಸ್ ಸ್ಟೀಲ್. ಸ್ಟೀಲ್ನ ಒಂದು 1/3 ಭಾಗದಷ್ಟು. ಅಂಡ್ ವೈಲ್ ಪ್ಯೂರ್ ಅಲ್ಯೂಮಿನಿಯಂ ಹ್ಯಾಸ್ ಲೋ ಸ್ಟ್ರೆಂತ್. ಪ್ಯೂರ್ ಅಲ್ಯೂಮಿನಿಯಂ ಏನಿದೆ, ಈ ಪ್ಯೂರ್ ಅಲ್ಯೂಮಿನಿಯಂ ಲೋ ಸ್ಟ್ರೆಂತ್ ತುಂಬಾ ಕಡಿಮೆ. ಪ್ಯೂರ್ ಅಲ್ಯೂಮಿನಿಯಂ ಎಷ್ಟಿರುತ್ತೆ ಅಂದ್ರೆ 7 ಕಿಲೋಗ್ರಾಮ್ ಫೋರ್ಸ್ ಪರ್ mm². and the alloys are moderately strong. ಅಲ್ಯೂಮಿನಿಯಂನ ಅಲಾಯ್ಸ್ ಏನಿದಾವೆ, ಅಲ್ಯೂಮಿನಿಯಂ ಅಲ್ಲಿ ಕಂಬೈನ್ ಮಾಡ್ತಾರೆ ಬೇರೆ ಅಲಾಯ್ಸ್ನ. ನಾವು ಆ ಕಂಬೈನ್ ಮಾಡಿದಾಗ ಸಿಗ್ತಕ್ಕಂಥ ಅಲಾಯ್ಸ್ ಸ್ಟ್ರಾಂಗ್ ಇರ್ತವೆ. ಎಷ್ಟು ಸ್ಟ್ರೆಂತ್ ಇರ್ತವೆ ಅಂದ್ರೆ 45 ಕಿಲೋಗ್ರಾಮ್ ಫೋರ್ಸ್ ಪರ್ mm² ಅಷ್ಟು ಸ್ಟ್ರಾಂಗ್ ಇರ್ತವೆ ಇನ್ ದ ಹೀಟ್ ಟ್ರೀಟೆಡ್ ಕಂಡೀಷನ್ ಅಲ್ಲಿ. ಅಂಡ್ ದ ಅಬೌಟ್ 2 ಪ್ರಾಪರ್ಟೀಸ್. ಈಗ ನಾನು 2 ಪ್ರಾಪರ್ಟೀಸ್ ಹೇಳಿದೆ. ಈ ಒಂದು 2 ಪ್ರಾಪರ್ಟೀಸ್ ನಮ್ಗೇನು ಯೂಸ್ ಮಾಡ್ತೀವಿ ಅಂದ್ರೆ ಏನು ನಮ್ಗೆ ಸಿಗುತ್ತೆ ಅಂದ್ರೆ ಹೈ ಸ್ಟ್ರೆಂತ್ ಟು weight ratio ವಿಚ್ ಮೇಕ್ಸ್ ಇಟ್ ಸೂಟೇಬಲ್ ಫಾರ್ ಏರೋಸ್ಪೇಸ್ ಅಪ್ಲಿಕೇಶನ್. ಏನ್ ಪ್ರಾಪರ್ಟೀಸ್ ನಾನು ಈಗ ಹೇಳ್ದೆ, ಈ 2 ಪ್ರಾಪರ್ಟೀಸ್ ಇಂದ ನಮಗೆ ಹೈ ಸ್ಟ್ರೆಂತ್ ಸಿಗುತ್ತೆ. ಅಂಡ್ ಇದು ನಾವು ಏರೋಸ್ಪೇಸ್ ಅಪ್ಲಿಕೇಶನ್ ಸಹ ನಾವು ಯೂಸ್ ಮಾಡ್ತೀವಿ. ಅಂಡ್ ಸಮ್ ಆಫ್ ದ ಅಲಾಯ್ಸ್ ಹ್ಯಾವ್ ಎಕ್ಸಲೆಂಟ್ ಟಫ್ನೆಸ್ ಅಟ್ ಲೋ ಟೆಂಪರೇಚರ್. ಈ ಒಂದು ಅಲ್ಯೂಮಿನಿಯಂ ಅಲಾಯ್ಸ್ ಏನಿದಾವೆ, ಈ ಅಲ್ಯೂಮಿನಿಯಂ ಅಲಾಯ್ಸ್ ಅಲ್ಲಿ ಕೆಲವೊಂದು ಅಲಾಯ್ಸ್ ಟಫ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತವೆ ಲೋ ಟೆಂಪರೇಚರ್ಸ್ ಇದ್ದಾಗ. ಲೋ ಟೆಂಪರೇಚರ್ಸ್ ಅಲ್ಲಿ ಕೆಲವೊಂದು ನಾವು ಮೆಟಲ್ ವರ್ಕಿಂಗ್ ಮಾಡ್ತೀವಿ ಲೋ ಟೆಂಪರೇಚರ್ ಅಲ್ಲಿ ಅಂತ ಕಡೆ ನಮ್ಗೆ ಒಳ್ಳೆ ಟಫ್ನೆಸ್ ಸಿಗುತ್ತೆ. ಅಂಡ್ ಮೇಕಿಂಗ್ ದಮ್ ಸೂಟೇಬಲ್ ಫಾರ್ ಕ್ರಯೋಜೆನಿಕ್. ಈ ಕ್ರಯೋಜೆನಿಕ್ ಅಂದ್ರೆ ಅಷ್ಟೇ ಲೋ ಟೆಂಪರೇಚರ್ ಅಲ್ಲಿ ಏನ್ ನಾವು ವರ್ಕ್ ಮಾಡ್ತೀವಿ ಅಂತ ಒಂದು ವರ್ಕ್ಸ್ಗೆ ನಾವು ಕ್ರಯೋಜೆನಿಕ್ ಅಂತೇಳಿ ಕರಿತೀವಿ. ಅಂಡ್ ಸಮ್ ಅಲಾಯ್ಸ್ ಹ್ಯಾವ್ ಎಕ್ಸಲೆಂಟ್ ಕರೋಷನ್ ರೆಸಿಸ್ಟೆಂಟ್. ಕೆಲವೊಂದು ಅಲಾಯ್ಸ್ ಏನಿದಾವೆ ಇವು ಕರೋಷನ್ ರೆಸಿಸ್ಟೆಂಟ್. ಆಗ್ಲೇನೆ ಹೇಳಿದೆ ಅಲ್ಯೂಮಿನಿಯಂ ಕರೋಷನ್ ರೆಸಿಸ್ಟೆಂಟ್ ಅಂತ. ಅದರ ಒಂದು ಅಲಾಯ್ಸು ಅಷ್ಟೇ, ಅಲ್ಯೂಮಿನಿಯಂ ಅಲಾಯ್ಸು ಅಷ್ಟೇ ಕರೋಷನ್ ರೆಸಿಸ್ಟೆಂಟ್. ಅಂಡ್ ಅಲ್ಯೂಮಿನಿಯಂ ಅಂಡ್ ಇಟ್ಸ್ ಅಲಾಯ್ಸ್ ಯಾವ ಹೈ ಥರ್ಮಲ್ ಕಂಡಕ್ಟಿವಿಟಿ. ಈ ಅಲ್ಯೂಮಿನಿಯಂ ಮತ್ತೆ ಇದರ ಒಂದು ಅಲಾಯ್ಸ್ ಏನಿದಾವೆ ಹೈ ಥರ್ಮಲ್ ಕಂಡಕ್ಟಿವಿಟಿ. ಅಂಡ್ ಅಲ್ಯೂಮಿನಿಯಂ ಅಂಡ್ ಇಟ್ಸ್ ಅಲಾಯ್ಸ್ ಯಾವ ಹೈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಅಲ್ಯೂಮಿನಿಯಂ ಅಷ್ಟೇ, ಅಲ್ಯೂಮಿನಿಯಂ ಅಲಾಯ್ಸು ಅಷ್ಟೇ ಹೈ ಥರ್ಮಲ್ ಕಂಡಕ್ಟಿವಿಟಿ ಮತ್ತೆ ಹೈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಯನ್ನ ಹೊಂದಿರ್ತವೆ. ಅಂಡ್ ಇದರ ಅಪ್ಲಿಕೇಶನ್ಸ್ ನಾವು ನೋಡೋದಾದ್ರೆ ಅಲ್ಯೂಮಿನಿಯಂನ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಹೌಸ್ ಹೋಲ್ಡ್ ಫರ್ನಿಚರ್ ಅಂಡ್ ಯುಟೆನ್ಸಿಲ್ಸ್. ಹೌಸ್ ಹೋಲ್ಡ್ ಫರ್ನಿಚರ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಕಂಟೈನರ್ಸ್, ಟ್ಯಾಂಕ್ಸ್, ವೆಸಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಆಟೋಮೊಬೈಲ್ ಸ್ಟ್ರಕ್ಚರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಬಸ್ ಬಾಡಿ ತಯಾರು ಮಾಡೋದ್ರಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ರೈಲ್ವೆ ಟ್ಯಾಂಕರ್ಸ್ ಅಂಡ್ ವ್ಯಾಗನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಅಂಡ್ ಅಷ್ಟೇ ಅಲ್ಲದೆ ಬಿಲ್ಡಿಂಗ್ಸ್ ಅಂಡ್ ಅದರ್ ಆರ್ಕಿಟೆಕ್ಚರಲ್ ಸ್ಟ್ರಕ್ಚರ್ಸ್ ಅಲ್ಲಿ ನಾವು ಅಲ್ಯೂಮಿನಿಯಂನ ಯೂಸ್ ಮಾಡ್ತೀವಿ. ಅಂಡ್ ಪೋರ್ಟೇಬಲ್ ಬ್ರಿಡ್ಜಸ್ ಅಲ್ಲಿ ನಾವು ಅಲ್ಯೂಮಿನಿಯಂನ ಯೂಸ್ ಮಾಡ್ತೀವಿ. ಅಂಡ್ ನಾನು ಆಗ್ಲಿಂದ ಹೇಳ್ಕೊಂಡು ಏರ್ಕ್ರಾಫ್ಟ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ ಅಂತ. ಏರ್ಕ್ರಾಫ್ಟ್, ಮಿಸೈಲ್ಸ್ ಅಂಡ್ ಅದರ್ ಏರೋಸ್ಪೇಸ್ ಕಾಂಪೋನೆಂಟ್ಸ್ ಅಲ್ಲಿ ನಾವು ಅಲ್ಯೂಮಿನಿಯಂನ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ರೇಡಿಯೇಟರ್ಸ್ ಅಂಡ್ ಅದರ್ ಹೀಟ್ ಎಕ್ಸ್ಚೇಂಜರ್ಸ್ ಅಲ್ಲಿ ಮತ್ತು ಅದರ್ ಹೀಟ್ ಎಕ್ಸ್ಚೇಂಜರ್ಸ್ ಅಲ್ಲಿ ಕೂಡ ನಾವು ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕಲ್ ಕಂಡಕ್ಟರ್ ಕೇಬಲ್ಸ್ ಅಂಡ್ ಬಸ್ ಬಾರ್ಸ್. ಎಲೆಕ್ಟ್ರಿಕಲ್ ಕಂಡಕ್ಟರ್ ಕೇಬಲ್ಸ್ ಅಲ್ಲಿ ಏನ್ ಬರ್ತವೆ ಆ ಕೇಬಲ್ಸ್ ಅಲ್ಲಿ ನಾವು ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ. ಅಂಡ್ ಅಲ್ಯೂಮಿನಿಯಂ ಅಲಾಯ್ಸ್. ಹಾಗಾದ್ರೆ ನಾನು ಇಷ್ಟೊತ್ತೇನು ಅಲ್ಯೂಮಿನಿಯಂ ಅಲಾಯ್ಸ್ ನಾನು ಹೇಳ್ದೆ ನಿಮ್ಗೆ. ಅಲ್ಯೂಮಿನಿಯಂ ಅಲಾಯ್ಸ್ ಒಳ್ಳೆ ಸ್ಟ್ರೆಂತ್ ಇರ್ತವೆ. ಪ್ಯೂರ್ ಅಲ್ಯೂಮಿನಿಯಂ ಸ್ಟ್ರೆಂತ್ ಇರೋದಿಲ್ಲ, ಆದ್ರೆ ಅಲ್ಯೂಮಿನಿಯಂ ಅಲಾಯ್ಸ್ ಸ್ಟ್ರೆಂತ್ ಇರ್ತವೆ ಅಂತ ಹೇಳಿದೆ. ಯಾವ್ಯಾವ ಅಲ್ಯೂಮಿನಿಯಂ ಅಲಾಯ್ಸ್ ಅಂತ ನೋಡೋದಾದ್ರೆ ಅಲ್ಯೂಮಿನಿಯಂ ಕಂಬೈನ್ಸ್ ವಿತ್ ಅಲಾಯಿಂಗ್ ಎಲಿಮೆಂಟ್ಸ್ ಲೈಕ್ ಕಾಪರ್, ಮ್ಯಾಂಗನೀಸ್, ಸಿಲಿಕಾನ್, ಮೆಗ್ನೀಷಿಯಂ ಅಂಡ್ ಜಿಂಕ್. ಯಾವ ಅಲ್ಯೂಮಿನಿಯಂ ಜೊತೆ ಕಂಬೈನ್ ಆಗಿರ್ತಕ್ಕಂಥ ಅಲಾಯಿಂಗ್ ಎಲಿಮೆಂಟ್ಸ್ ಅಂದ್ರೆ ಕಾಪರು, ಮ್ಯಾಂಗನೀಸ್, ಸಿಲಿಕಾನ್, ಮೆಗ್ನೀಷಿಯಂ ಅಂಡ್ ಜಿಂಕ್. ಈ ಒಂದು ಅಲಾಯ್ಸ್ ಏನಿದೆ ಇವು ಅಲ್ಯೂಮಿನಿಯಂ ಜೊತೆ ಕಂಬೈನ್ ಆಗಿ ಅಲ್ಯೂಮಿನಿಯಂಗೆ ಸ್ಟ್ರೆಂತ್ ಅನ್ನ ಕೊಡ್ತವೆ ಇವು.
and forms a very useful series of alloys. And copper and its alloys. Next ಈಗ ಅಲ್ಯೂಮಿನಿಯಂ ಆಯ್ತು. ಅಲ್ಯೂಮಿನಿಯಂ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿದ್ರಿ. ಈಗ ಕಾಪರ್ ಬಂದಾಗ ಕಾಪರ್ ಎಲ್ರಿಗೂ ಗೊತ್ತಿರುತ್ತೆ. ಕಾಪರ್ ವೈರ್ಸ್ ನೋಡಿರ್ತೀರಾ, ಫ್ಯೂಸಸ್ ಅಲ್ಲಿ ಕಾಪರ್ಸ್ ಯೂಸ್ ಮಾಡ್ತೀವಿ, ಕಾಪರ್ ವೈರ್ಸ್ ನೋಡಿರ್ತೀರಾ. ಸೊ ದಿಸ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಇಟ್ಸ್ ಸೋರ್ಸ್ ಮ್ಯಾಲಚೈಟ್. ಎಲ್ಲಿ ಸಿಗುತ್ತೆ ನಮಗೆ ಕಾಪರ್ ಅಂತಂದ್ರೆ ಎರಡು ರೀತಿಯಾದಂತಹ ಅದಿರು ಸಿಗುತ್ತೆ ನಮಗೆ ಕಾಪರ್ ತಯಾರಿಸೋದಕ್ಕೆ. ಒಂದು ಮ್ಯಾಲಚೈಟ್ ಮತ್ತೆ ಪೈರೈಟ್ಸ್, ಎರಡು ಅದಿರು ಮ್ಯಾಲಚೈಟ್ ಮತ್ತೆ ಪೈರೈಟ್ಸ್. ನಮ್ಗೆ ಅಲ್ಯೂಮಿನಿಯಂ ಆದ್ರೆ ಬಾಕ್ಸೈಟ್ ಅನ್ನೋ ಅದಿರು ಒಂದೇ ಸಿಗ್ತಾ ಇತ್ತು, ಬಾಕ್ಸೈಟ್ ಅನ್ನೋ ಅದರಿಂದ ನಾವು ಅಲ್ಯೂಮಿನಿಯಂ ತಯಾರು ಮಾಡ್ತಾ ಇದ್ರಿ. ಆದ್ರೆ ಕಾಪರ್ಗೆ ನಮ್ಗೆ ಮ್ಯಾಲಚೈಟ್ ಅಂಡ್ ಪೈರೈಟ್ಸ್ ಅನ್ನೋ ಎರಡು ಅದಿರು ಸಿಗುತ್ತೆ. ಮ್ಯಾಲಚೈಟ್ ಅಲ್ಲಿ 55% ಕಾಪರ್ ಇರುತ್ತೆ, ಪೈರೈಟ್ಸ್ ಅಲ್ಲಿ 32% ಆಫ್ ಕಾಪರ್ ಇರುತ್ತೆ. ಈ ಮ್ಯಾಲಚೈಟು ಪೈರೈಟ್ಸ್ ಏನ್ ಮಾಡ್ತೀವಿ, ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಎಕ್ಸ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಕಾಪರ್ ಸಿಗ್ತಕ್ಕಂಥದ್ದು. ಮ್ಯಾಲಚೈಟ್ ಇಂದ 55% ಕಾಪರ್ ಸಿಗುತ್ತೆ, ಪೈರೈಟ್ಸ್ ಇಂದ 32% ಕಾಪರ್ ಸಿಗುತ್ತೆ. ಆದ್ರೆ ಕಾಪರ್ನ ಪ್ರಾಪರ್ಟೀಸ್ ಏನು ಅಂತ ನಾವು ನೋಡೋದಾದ್ರೆ, ರೆಡಿಶ್ ಇನ್ ಕಲರ್. ಕಾಪರ್ ಏನಿದು ರೆಡಿಶ್ ಇನ್ ಕಲರ್, ಕಲರ್ ಅಲ್ಲಿ ರೆಡಿಶ್ ಇರುತ್ತೆ. ನಾವು ನೋಡಿದ ತಕ್ಷಣ ನಮ್ಗೆ ಐಡೆಂಟಿಫೈ ಮಾಡ್ಬಿಡ್ಬೋದು ಕಾಪರ್ನ. ಅದೇ ಅಲ್ಯೂಮಿನಿಯಂ ನಾವು ನೋಡಿದ ತಕ್ಷಣ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಟಿನ್ ಕೂಡ ವೈಟಿಶ್ ಗ್ರೇ ಬರುತ್ತೆ, ಅಲ್ಯೂಮಿನಿಯಂ ವೈಟಿಶ್ ಗ್ರೇ ಬರುತ್ತೆ, ಹಾಗಾಗಿ ಕಂಡುಹಿಡಿಯೋದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಕಾಪರ್ ಏನಿದೆ, ಈ ಕಲರ್ ನೋಡಿದ ತಕ್ಷಣ ಇದು ಕಾಪರ್ ವೈರ್ ಅಂತ ನಾವು ಹೇಳ್ಬೋದು. ಅಷ್ಟು ಈಸಿಯಾಗಿ ಕಾಪರ್ ಇಸ್ ಈಸಿಲಿ ಡಿಸ್ಟಿಂಗ್ವಿಷಬಲ್ ಬಿಕಾಸ್ ಆಫ್ ಇಟ್ಸ್ ಕಲರ್. ದ ಸ್ಟ್ರಕ್ಚರ್ ವೆನ್ ಫ್ರಾಕ್ಚರ್ಡ್ ಈಸ್ ಗ್ರಾನ್ಯುಲರ್ ಬಟ್ ವೆನ್ ಫೋರ್ಜ್ಡ್ ಆರ್ ರೋಲ್ಡ್ ಇಟ್ಸ್ ಫೈಬರಸ್. ಇದು ಕಾಪರ್ ತುಂಬಾನೇ ಗಟ್ಟಿ ಇರುತ್ತೆ, ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಇದನ್ನ ಏನ್ ನಾವು ರೋಲ್ ಮಾಡಿದಾಗ ಫೋರ್ಜ್ಡ್ ಮಾಡೋದು, ಇದು ಫೈಬರಸ್ ಆಗಿರುತ್ತೆ ಇದು. ಅಂಡ್ ಇಟ್ ಈಸ್ ವೆರಿ ಮೇಲಿಯಬಲ್ ಅಂಡ್ ಡಕ್ಟೈಲ್. ಇದು ಮೇಲಿಯಬಲ್ ಅಂಡ್ ಡಕ್ಟೈಲ್ ಕೂಡ, ಅಂಡ್ ಕ್ಯಾನ್ ಬಿ ಮೇಡ್ ಇನ್ ಟು ಶೀಟ್ಸ್ ಆರ್ ವೈರ್ಸ್. ಇದು ಮೇಲಿಯಬಲ್ ಅಂಡ್ ಡಕ್ಟೈಲ್ ಆಗಿರೋದ್ರಿಂದ ಇದನ್ನ ನಾವೇನ್ ಮಾಡ್ತೀವಿ, ಶೀಟ್ಸ್ ಮತ್ತೆ ವೈರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ನಾವು ಯೂಸ್ ಮಾಡ್ತೀವಿ. ಅಂಡ್ ದ ಮೆಲ್ಟಿಂಗ್ ಟೆಂಪರೇಚರ್ ಆಫ್ ಕಾಪರ್ ಇಸ್ 1083 ಡಿಗ್ರಿ ಸೆಲ್ಸಿಯಸ್. ಕಾಪರ್ನ ಒಂದು ಮೆಲ್ಟಿಂಗ್ ಟೆಂಪರೇಚರ್ ಎಷ್ಟಿರುತ್ತೆ, 1083 ಡಿಗ್ರಿ ಇರುತ್ತೆ. And the tensile strength of copper can be increased. ಕಾಪರ್ನ ಟೆನ್ಸೈಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಹ್ಯಾಮರಿಂಗ್ ಮತ್ತೆ ರೋಲಿಂಗ್ ಮಾಡಿದಾಗ. ಕಾಪರ್ನ ಹ್ಯಾಮರಿಂಗ್ ಮತ್ತೆ ರೋಲಿಂಗ್ ಮಾಡಿದಾಗ ಕಾಪರ್ನ ಟೆನ್ಸೈಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಯೂಸಸ್ ಆಫ್ ಕಾಪರ್. ಕಾಪರ್ನ ಯೂಸಸ್ ನಾವು ನೋಡೋದಾದ್ರೆ, ಇಟ್ಸ್ ಅ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನಾನು ಆಗ್ಲೇನೆ ಹೇಳಿದೆ, ಕಾಪರ್ನ ಎಲೆಕ್ಟ್ರಿಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಫ್ಯೂಸರ್ಸ್ ಅಲ್ಲಿ ಆಗಿರ್ಬೋದು, ವೈರ್ಸ್ ಅಲ್ಲಿ ಆಗಿರ್ಬೋದು, ಕಾಪರ್ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಅಂಡ್ ಕಾಪರ್ ಇಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಆಸ್ ಎಲೆಕ್ಟ್ರಿಕಲ್ ಕೇಬಲ್ಸ್ ಅಂಡ್ ಪಾರ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಆಪರೇಟರ್ಸ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಕಲ್ ಕರೆಂಟ್. ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಉತ್ಪತ್ತಿ ಆಗುತ್ತೆ, ಅಲ್ಲೆಲ್ಲ ನಾವು ಕಾಪರ್ ಅನ್ನ ಯೂಸ್ ಮಾಡೇ ಮಾಡ್ತೀವಿ. ಅಂಡ್ ಕಾಪರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್, ಗುಡ್ ಕಂಡಕ್ಟರ್ ಆಫ್ heat and also highly resistant to corrosion. ಇದು ಸಹ corrosion resistant. ಅಲ್ಯೂಮಿನಿಯಂ ಹೇಳಿದೆ, ಅಲ್ಯೂಮಿನಿಯಂ corrosion resistant, ಕಾಪರ್ ಸಹ corrosion resistant. ಇದರಲ್ಲಿ ನಿಮ್ ನಾನ್ ಫೆರಸ್ ಮೆಟಲ್ಸ್ ಏನ್ ಬರ್ತವೆ, ನಾನ್ ಫೆರಸ್ ಮೆಟಲ್ಸ್ ಎಲ್ಲವೂ ಸಹ highly corrosion resistant ಮೆಟಲ್ಸ್ ಇವು. For this reason it is used for boiler fire boxes. ಇದು corrosion resistant ಅನ್ನೋ ಕಾರಣಕ್ಕೆ ಇದನ್ನ ನಾವು ಬಾಯ್ಲರ್ಸ್ ಅಲ್ಲಿ, ಫೈರ್ ಬಾಕ್ಸಸ್ ಅಲ್ಲಿ ಅಂಡ್ ವಾಟರ್ ಹೀಟಿಂಗ್ ಆಪರೇಟರ್ಸ್ ಅಲ್ಲಿ, ವಾಟರ್ ಪೈಪ್ಸ್ ಅಲ್ಲಿ, ವೆಸಲ್ಸ್ ಇನ್ ಬ್ರೇವರಿ ಅಂಡ್ ಕೆಮಿಕಲ್ ಪ್ಲಾಂಟ್ಸ್ ಅಲ್ಲಿ ನಾವು ಕಾಪರ್ನ ಯೂಸ್ ಮಾಡ್ತೀವಿ. ಯಾವ ಕಾರಣಕ್ಕೆ, ಇದು corrosion resistant ಅನ್ನೋ ಕಾರಣಕ್ಕೆ ನಾವು ವಾಟರ್ ಹೀಟಿಂಗ್ ಆಪರೇಟರ್ಸ್ ಅಲ್ಲಿ ಆಗಿರ್ಬೋದು, ಬಾಯ್ಲರ್ಸ್ ಅಲ್ಲಿ ಆಗಿರ್ಬೋದು, ಕೆಮಿಕಲ್ ಪ್ಲಾಂಟ್ಸ್ ಅಲ್ಲಿ ನಾವು ಕಾಪರ್ನ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಯೂಸ್ಡ್ ಫಾರ್ ಮೇಕಿಂಗ್ ಸಾಲ್ಡ್ರಿಂಗ್ ಐರನ್. ಕಾಪರ್ನ ನಾವು ಸಾಲ್ಡ್ರಿಂಗ್ ಐರನ್ ಆಗಿಯೂ ಸಹ ಯೂಸ್ ಮಾಡ್ತೀವಿ. ಅಂಡ್ ಇದರ ಒಂದು ಕಾಪರ್ ಅಲಾಯ್ಸ್ ನೋಡೋದಾದ್ರೆ, ಯಾವ ಕಾಪರ್ ಅಲಾಯ್ಸ್ ಅಂದ್ರೆ ಬ್ರಾಸು ಮತ್ತೆ ಬ್ರಾನ್ಸ್. ಕಾಪರ್ ಅಲಾಯ್ಸ್ 2 ಬರ್ತವೆ. ಯಾವ ಎರಡು ಅಂದ್ರೆ ಬ್ರಾಸ್ ಅಂಡ್ ಬ್ರಾನ್ಸ್. ಅಂದ್ರೆ ಬ್ರಾಸ್, ಏನ್ ಬ್ರಾಸ್ ನಮ್ಗೆ ಎಲ್ಲಿ ಸಿಗುತ್ತೆ ಬ್ರಾಸ್ ಅಂದ್ರೆ, ಇಟ್ಸ್ ಅನ್ ಅಲಾಯ್ ಆಫ್ ಕಾಪರ್ ಅಂಡ್ ಜಿಂಕ್. ಕಾಪರ್ ಮತ್ತೆ ಜಿಂಕ್ ನ ಕಾಂಬಿನೇಷನ್ ಈ ಒಂದು ಬ್ರಾಸ್ ಅಲಾಯ್. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಫಾರ್ ಸರ್ಟನ್ ಟೈಪ್ಸ್ ಆಫ್ ಬ್ರಾಸ್ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ಟಿನ್ ಆರ್ ಲೆಡ್ ಆರ್ ಆಡೆಡ್. ಈ ಒಂದು ಬ್ರಾಸ್ಗೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸರ್ಟನ್ ಟೈಪ್ಸ್ ಅಲ್ಲಿ ಮಾತ್ರ ಟಿನ್ನು ಮತ್ತೆ ಲೆಡ್ ಸ್ಮಾಲ್ ಕ್ವಾಂಟಿಟಿ ಆಡ್ ಆಗಿರುತ್ತೆ. ಹೆಚ್ಚಾಗಿ ನಾವು ಆಡ್ ಮಾಡೋದಿಲ್ಲ, ಟಿನ್ನು ಮತ್ತೆ ಲೆಡ್ ನ ಸ್ಮಾಲ್ ಕ್ವಾಂಟಿಟಿ ಆಡ್ ಮಾಡ್ತೀವಿ ಅಷ್ಟೇ. ಅಂಡ್ ದ ಕಲರ್ ಆಫ್ ಬ್ರಾಸ್ ಡಿಪೆಂಡ್ಸ್ ಆನ್ ದ ಪರ್ಸೆಂಟೇಜ್ ಆಫ್ ದ ಅಲೋಯಿಂಗ್ ಎಲಿಮೆಂಟ್ಸ್. ಈ ಒಂದು ಬ್ರಾಸ್ ನ ಕಲರು
ಪರ್ಸೆಂಟೇಜ್ ಆಫ್ ಫಾಲೋಯಿಂಗ್ ಎಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಇದು ಕಾಪರು ಮತ್ತೆ ಜಿಂಕ್ ನ ಕಾಂಬಿನೇಷನ್. ಅಂಡ್ ಅಷ್ಟೇ ಅಲ್ಲದೆ ಇದಕ್ಕೆ ನಾವು ಕೆಲವೊಂದು ಟೈಪ್ಸ್ ಅಲ್ಲಿ ಏನ್ ಮಾಡ್ತೀವಿ, ಟಿನ್ನು ಅಥವಾ ಲೆಡ್ ನ ಆಡ್ ಮಾಡ್ತೀವಿ. ಈ ಟಿನ್ನು ಮತ್ತೆ ಲೆಡ್ ನ ಆಡ್ ಮಾಡಿದಾಗಲೇ ಇದು ಬೇರೆ ಕಲರ್ ಬರುತ್ತೆ. ಸೊ ಹಾಗಾಗಿ ಇದರ ಒಂದು ಕಲರು ಯೆಲ್ಲೋ ಆರ್ ಲೈಟ್ ಯೆಲ್ಲೋ ಆರ್ ನಿಯರ್ಲಿ ವೈಟ್ ಆದ್ರೂ ಇರುತ್ತೆ, ಅಥವಾ ಯೆಲ್ಲೋ ಆರ್ ಲೈಟ್ ಯೆಲ್ಲೋ ಆರ್ ಕೆಲವೊಂದ್ಸರಿ ಇರುತ್ತೆ. ಅಂಡ್ ಇಟ್ ಕೆನ್ ಬಿ ಈಸಿಲಿ ಮಷೀನ್ಡ್. ಇದು ಸಹ ಈಸಿಯಾಗಿ ಮಷೀನ್ಡ್ ಆಗಿರುತ್ತೆ. ಅಲ್ಯೂಮಿನಿಯಂ ಕೂಡ ಈಸಿಯಾಗಿ ಮಷೀನ್ಡ್ ಆಗುತ್ತೆ. ಅಂಡ್ ಬ್ರಾಸ್ ಈಸ್ ಆಲ್ಸೋ ಕರೋಷನ್ ರೆಸಿಸ್ಟೆಂಟ್. ಆಗ್ಲೇನೆ ಹೇಳಿದೆ, ನಾನ್ ಫೆರಸ್ ಮೆಟಲ್ಸ್ ಎಲ್ಲವೂ ಕೂಡ ಕರೋಷನ್ ರೆಸಿಸ್ಟೆಂಟ್. ಬ್ರಾಸು ಕೂಡ ಕರೋಷನ್ ರೆಸಿಸ್ಟೆಂಟ್. ಅಂಡ್ ಇದರ ಒಂದು ಮೆಲ್ಟಿಂಗ್ ಪಾಯಿಂಟ್ ರೇಂಜ್ ಎಷ್ಟಿರುತ್ತೆ ಅಂದ್ರೆ 880 ಡಿಗ್ರಿ ಸೆಲ್ಸಿಯಸ್ ಟು 930 ಡಿಗ್ರಿ ಸೆಲ್ಸಿಯಸ್. 880 ಡಿಗ್ರಿಯಿಂದ 990 ಡಿಗ್ರಿವರೆಗೆ ಬ್ರಾಸ್ನ ಒಂದು ಮೆಲ್ಟಿಂಗ್ ಪಾಯಿಂಟ್ ರೇಂಜ್ ಇರುತ್ತೆ. ಅಂಡ್ ಯೂಸಸ್, ನಾವು ಬ್ರಾಸ್ನ ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲೆಲ್ಲಿ ಬಳಸಬಹುದು ಅಂತ ನಾವು ನೋಡೋದಾದ್ರೆ, ಬ್ರಾಸ್ ಈಸ್ ವೈಡ್ಲಿ ಯೂಸ್ಡ್ ಫಾರ್ ಮೇಕಿಂಗ್ ಮೋಟರ್ ಕಾರ್ ರೇಡಿಯೇಟರ್ ಕೋರ್. ಕಾರ್ನ ರೇಡಿಯೇಟರ್ ಒಳಗೆ ಕೋರ್ ಅನ್ನೋ ಒಂದು ಪಾರ್ಟ್ ಬರುತ್ತೆ, ರೇಡಿಯೇಟರ್ ಒಳಗಡೆ ಇರುತ್ತೆ ಈ ಕೋರ್ ಅನ್ನೋ ಪಾರ್ಟ್. ಈ ಕೋರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ನಾವು ಬ್ರಾಸ್ ನ ಬಳಸ್ತೀವಿ. ಅಂಡ್ ವಾಟರ್ ಟ್ಯಾಪ್ಸ್ ಅಲ್ಲೂ ಕೂಡ ಬ್ರಾಸ್ ಅನ್ನ ಬಳಸ್ತೀವಿ. ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಗ್ಯಾಸ್ ವೆಲ್ಡಿಂಗ್ ಫಾರ್ ಹಾರ್ಡ್ ಸಾಲ್ಡರಿಂಗ್ ಆರ್ ಬ್ರೇಸಿಂಗ್. ಗ್ಯಾಸ್ ವೆಲ್ಡಿಂಗ್ ಅಲ್ಲಿ ಹಾರ್ಡ್ ಸಾಲ್ಡರಿಂಗ್ ಮತ್ತೆ ಬ್ರೇಸಿಂಗ್ ಬರುತ್ತೆ. ಈ ಎರಡರಲ್ಲಿ ನಾವು ಈ ಒಂದು ಬ್ರಾಸ್ ನ ಯೂಸ್ ಮಾಡ್ತೀವಿ. ಅಂಡ್ ಬ್ರಾನ್ಸ್, ಕಾಪರ್ ಅಲಾಯ್ಸ್ ಅಲ್ಲಿ ಬ್ರಾಸ್ ಒಂದು, ಬ್ರಾನ್ಸ್ ಒಂದು ಅಂತ ಇದೆ. ಬ್ರಾಸ್ ಆಯ್ತು. ಈಗ ಬ್ರಾನ್ಸ್ ನೋಡೋದಾದ್ರೆ, ಬ್ರಾನ್ಸ್ ಇಸ್ ಬೇಸಿಕಲಿ ಅನ್ ಅಲಾಯ್ ಆಫ್ ಕಾಪರ್ ಅಂಡ್ ಟಿನ್. ಈ ಬ್ರಾನ್ಸ್ ನ ಅಲಾಯ್ ಯಾವುದು? ಕಾಪರ್ ಅಂಡ್ ಟಿನ್. ನಾನು ನಿಮ್ಗೆ ಬ್ರಾಸ್ ನ ಅಲಾಯ್ ಹೇಳ್ದೆ ಯಾವುದು? ಕಾಪರ್ ಅಂಡ್ ಜಿಂಕ್ ಹೇಳ್ದೆ. ಬ್ರಾನ್ಸ್ ನ ಅಲಾಯ್ ಯಾವುದು? ಕಾಪರ್ ಅಂಡ್ ಟಿನ್. ಕಾಪರ್ ಮತ್ತೆ ಟಿನ್ ನ ಕಂಬೈನ್ ಮಾಡಿ ನಾವು ಬ್ರಾನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಂಡ್ ಸಮ್ ಟೈಮ್ಸ್ ಜಿಂಕ್ ಈಸ್ ಆಲ್ಸೋ ಆಡೆಡ್. ಕೆಲವೊಂದು ಸರಿ ಈ ಬ್ರಾನ್ಸ್ಗೆ ಜಿಂಕ್ ಅನ್ನು ಕೂಡ ಆಡ್ ಮಾಡ್ತೀವಿ. ಕೆಲವೊಂದು ಟೈಪ್ಸ್ ಅಲ್ಲಿ ಮಾತ್ರ, ಸರ್ಟನ್ ಸ್ಪೆಷಲ್ ಪ್ರಾಪರ್ಟೀಸ್ ಅಲ್ಲಿ ಮಾತ್ರ ನಾವು ಬ್ರಾನ್ಸ್ಗೆ ಜಿಂಕ್ ಅನ್ನು ಆಡ್ ಮಾಡ್ತೀವಿ. ಅದರ್ವೈಸ್ ಬೇರೆ ಟೈಮ್ ಅಲ್ಲಿ ಈ ಬ್ರಾನ್ಸ್ ಕಾಪರು ಮತ್ತೆ ಟಿನ್ ಇಂದನೇ ಮಾಡಿರ್ತಾರೆ. ಅಂಡ್ ಇಟ್ಸ್ ಕಲರ್ ರೇಂಜಸ್ ಫ್ರಮ್ ರೆಡ್ ಟು ಯೆಲ್ಲೋ. ರೆಡ್ ಇಂದ ಯೆಲ್ಲೋ ವರೆಗೂ ಇರುತ್ತೆ. ಇದರ ಒಂದು ಕಲರ್ ರೇಂಜಸ್. ಕಾಪರ್ ಅಂಡ್ ಟಿನ್ ಇದ್ದ ಒಂದು ಕಲರ್ ಇರುತ್ತೆ. ಅಂಡ್ ಇದಕ್ಕೆ ಜಿಂಕ್ ಆಡ್ ಆದಾಗ ಮತ್ತೆ ಇದರ ಕಲರ್ ಚೇಂಜ್ ಆಗುತ್ತೆ. ಅಂಡ್ ಇದರ ಒಂದು ಮೆಲ್ಟಿಂಗ್ ಪಾಯಿಂಟ್ ನೋಡಿದ್ರೆ, ಬ್ರಾನ್ಸ್ ನ ಮೆಲ್ಟಿಂಗ್ ಪಾಯಿಂಟ್ 1005 ಡಿಗ್ರಿ ಸೆಲ್ಸಿಯಸ್, 1005 ಡಿಗ್ರಿ, 1005 ಡಿಗ್ರಿ ಸೆಲ್ಸಿಯಸ್ ಬ್ರಾನ್ಸ್ ನ ಒಂದು ಮೆಲ್ಟಿಂಗ್ ಟೆಂಪರೇಚರ್ ಆಗಿರುತ್ತೆ. ಅಂಡ್ ಯೂಸಸ್ ಆಫ್ ಬ್ರಾನ್ಸ್, ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ ಬ್ರಾನ್ಸ್? ಇಟ್ ಇಸ್ ಹಾರ್ಡರ್ ದ್ಯಾನ್ ಬ್ರಾಸ್. ಇದು ಬ್ರಾಸ್ ಗಿಂತಲೂ ಹಾರ್ಡ್, ಗಟ್ಟಿಯಾಗಿರುತ್ತೆ ಬ್ರಾನ್ಸ್. ಇಟ್ ಕೆನ್ ಬಿ ಈಸಿಲಿ ಮಷೀನ್ಡ್ ವಿತ್ ಶಾರ್ಪ್ ಟೂಲ್ಸ್. ಈ ಒಂದು ಬ್ರಾನ್ಸ್ ನ ನಾವು ಯೂಸ್ ಮಾಡಿಕೊಂಡು ಶಾರ್ಪ್ ಟೂಲ್ಸ್ ನ ಈಸಿಯಾಗಿ ನಾವು ಮಷೀನಿಂಗ್ ಮಾಡಬಹುದು. ಅಂಡ್ ಸ್ಪೆಷಲ್ ಬ್ರಾನ್ಸ್ ಅಲಾಯ್ ಆರ್ ಯೂಸ್ಡ್ ಬ್ರೇಸಿಂಗ್ ರಾಡ್ಸ್. ನಾವು ಬ್ರೇಸಿಂಗ್ ಅಲ್ಲಿ ಈ ಬ್ರಾನ್ಸ್ ರಾಡ್ಸ್ ನ ಯೂಸ್ ಮಾಡ್ತೀವಿ. ಬ್ರಾನ್ಸ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ವೆಲ್ಡಿಂಗ್ ರಾಡ್ಸ್ ನ ನಾವು ಬ್ರೇಸಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ದ ಚಿಪ್ ಪ್ರೊಡ್ಯೂಸ್ಡ್ ಇಸ್ ಗ್ರ್ಯಾನ್ಯುಲರ್. ಇದರಿಂದ ಚಿಪ್ ಪ್ರೊಡ್ಯೂಸ್ ನಾವು ಮಷೀನಿಂಗ್ ಮಾಡಿದಾಗ ಆ ಚಿಪ್ ಗ್ರ್ಯಾನ್ಯುಲರ್ ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ದ ಲೆಡ್. ಇದು ಲೆಡ್ ಕೂಡ ನಾನ್ ಫೆರಸ್ ಮೆಟಲ್. ಅಂಡ್ ಇಲ್ಲಿ ನಮಗೆ ಲೆಡ್ ಸಿಗುತ್ತೆ ಅಂದ್ರೆ ಗಲೇನಾ ಅನ್ನೋ ಓರಿಂದ ಸಿಗುತ್ತೆ. ಗಲೇನಾ ಅನ್ನೋ ಒಂದು ಅದಿರಿನಿಂದ ಭೂಮಿಯಲ್ಲಿ ತೆಗಿತಾರೆ. ಆ ಗಲೇನಾ ಅನ್ನೋ ಓರ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಲೆಡ್ ಸಿಗುತ್ತೆ. ಅಂಡ್ ಲೆಡ್ ಈಸ್ ಎ ಹೆವಿ ಮೆಟಲ್. ಇದೊಂದು ಹೆವಿ ಮೆಟಲ್ ದಟ್ ಈಸ್ ಸಿಲ್ವರಿ ಇನ್ ಕಲರ್. ಯಾವ ಕಲರ್ ಇರುತ್ತೆ ಇದು? ಸಿಲ್ವರಿ ಇನ್ ಕಲರ್ ವೆನ್ ಮೋಲ್ಟನ್. ಒಂದು ಮೆಟಲ್ ನ ಹೀಟ್ ಮಾಡಿದಾಗ ಅದು ಮೋಲ್ಟನ್ ಸ್ಟೇಟ್ ಗೆ ಬರುತ್ತೆ. ಆ ಮೋಲ್ಟನ್ ಸ್ಟೇಟ್ ಅಲ್ಲಿ ಇದು ಯಾವ ಕಲರ್ ಇರುತ್ತೆ ಅಂದ್ರೆ ಸಿಲ್ವರಿ ಕಲರ್ ಇರುತ್ತೆ. ಅಂಡ್ ಇಟ್ ಈಸ್ ಸಾಫ್ಟ್ ಅಂಡ್ ಮೇಲಿಯಬಲ್. ಇದು ತುಂಬಾನೇ ಸಾಫ್ಟ್ ಮತ್ತೆ ಮೇಲಿಯಬಲ್ ಅಂಡ್ ಆಸ್ ಗುಡ್ ರೆಸಿಸ್ಟೆಂಟ್ ಟು ಕರೋಷನ್. ಲೆಡ್ ಕೂಡ ಗುಡ್ ಕರೋಷನ್ ರೆಸಿಸ್ಟೆಂಟ್ ಇದನ್ನು ಸಹ. ಅಂಡ್ ಇಟ್ ಈಸ್ ಎ ಗುಡ್ ಇನ್ಸುಲೇಟರ್. ಇದೊಂದು ಒಳ್ಳೆ ಇನ್ಸುಲೇಟರ್ ಕೂಡ, ಮತ್ತು ನ್ಯೂಕ್ಲಿಯರ್ ರೇಡಿಯೇಷನ್ ಕೂಡ ಇದು ಒಳ್ಳೆ ಇನ್ಸುಲೇಟರ್ ಆಗಿ ವರ್ಕ್ ಆಗುತ್ತೆ. ನ್ಯೂಕ್ಲಿಯರ್ ರೇಡಿಯೇಷನ್ ಅಲ್ಲೂ ಅಷ್ಟೇ ಇದನ್ನ ಗುಡ್ ಇನ್ಸುಲೇಟರ್ ಆಗಿ ನಾವು ಯೂಸ್ ಮಾಡ್ತೀವಿ ಲೆಡ್ ಅನ್ನ. ಲೆಡ್ ಈಸ್ ರೆಸಿಸ್ಟೆಂಟ್ ಟು ಮೆನಿ ಆಸಿಡ್ಸ್. ಲೆಡ್ ಅಂತಕ್ಕಂಥದ್ದು ರೆಸಿಸ್ಟೆಂಟ್ ಟು ಮೆನಿ ಆಸಿಡ್. ಸಾಕಷ್ಟು ಆಸಿಡ್ಸ್ ನ ಎಕ್ಸಾಂಪಲ್ ನೋಡಿದ್ರೆ ಸಲ್ಫ್ಯೂರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್ ಇಲ್ಲ ತುಂಬಾನೇ ಡೇಂಜರಸ್ ಆಸಿಡ್ಸ್. ಈ ಒಂದು ಆಸಿಡ್ಸ್ ನ ರೆಸಿಸ್ಟ್ ಮಾಡುತ್ತೆ ಈ ಒಂದು ಲೆಡ್. ಅಂಡ್ ಇಟ್ ಈಸ್ ಯೂಸ್ಡ್ ಇನ್ ಕಾರ್ ಬ್ಯಾಟರೀಸ್. ಈ ಲೆಡ್ ಅನ್ನು ನಾವು ಕಾರ್ ಬ್ಯಾಟರೀಸ್ ಅಲ್ಲಿ ಸಹ ಯೂಸ್ ಮಾಡ್ತೀವಿ.
ಇನ್ ದ ಪ್ರಿಪರೇಷನ್ ಆಫ್ ಸಾಲ್ಡರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸಾಲ್ಡರ್ಸ್ ಪ್ರಿಪರೇಷನ್ ಅಲ್ಲಿ ನಾವು ಲೆಡ್ ಅನ್ನು ಯೂಸ್ ಮಾಡ್ತೀವಿ. ಅಂಡ್ ಇಟ್ ಇಸ್ ಆಲ್ಸೋ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಪೇಂಟ್ಸ್. ಪೇಂಟ್ಸ್ ನ ಪ್ರಿಪೇರ್ ಮಾಡೋದ್ರಲ್ಲೂ ಸಹ ನಾವು ಲೆಡ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಇದರ ಒಂದು ಲೆಡ್ ನ ಅಲಾಯ್ಸ್ ಯಾವ್ಯಾವ ಅಂತ ನೋಡೋದಾದ್ರೆ ಬ್ಯಾಬಿಟ್ ಮೆಟಲ್. ಬ್ಯಾಬಿಟ್ ಮೆಟಲ್ ಇಸ್ ಅಲಾಯ್ ಆಫ್ ಲೆಡ್, ಟಿನ್, ಕಾಪರ್ ಅಂಡ್ ಆಂಟಿಮನಿ. ಲೆಡ್, ಟಿನ್, ಕಾಪರ್ ಅಂಡ್ ಆಂಟಿಮನಿ ಇಷ್ಟನ್ನು ನಾವು ಕಂಬೈನ್ ಮಾಡಿದಾಗ ನಮಗೆ ಲೆಡ್ ಅಲಾಯ್ ಸಿಗುತ್ತೆ. ಅದೇ ಬ್ಯಾಬಿಟ್ ಮೆಟಲ್. ಇದು ತುಂಬಾನೇ ಸಾಫ್ಟ್ ಆಗಿರುತ್ತೆ ಬ್ಯಾಬಿಟ್ ಮೆಟಲ್. ಅಂಡ್ ಆಂಟಿ ಫ್ರಿಕ್ಷನ್ ಅಲಾಯ್. ಇದೊಂದು ಆಂಟಿ ಫ್ರಿಕ್ಷನ್ ಅಲಾಯ್. ಇದು ಆಂಟಿ ಫ್ರಿಕ್ಷನ್ ಅಲಾಯ್ ಆಗಿರೋದಕ್ಕೆ ಇದನ್ನ ನಾವೇನಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಇದನ್ನ ಬೇರಿಂಗ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇದೊಂದು ಆಂಟಿ ಫ್ರಿಕ್ಷನ್ ಅಲಾಯ್. ಲೆಡ್ ಪ್ಲಸ್ ಬ್ಯಾಬಿಟ್ ಮೆಟಲ್ ಏನಿದೆ ಇದು ಆಂಟಿ ಫ್ರಿಕ್ಷನ್ ಅಲಾಯ್. ಅದಕ್ಕಾಗಿ ಇದನ್ನ ನಾವು ಬೇರಿಂಗ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ an alloy of lead and tin is used for soft solder. ಲೆಡ್ ಮತ್ತೆ ಟಿನ್ ನ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಲೆಡ್ ಅಲಾಯ್ ನಾವೆಲ್ಲಿ ಯೂಸ್ ಮಾಡ್ತೀವಿ? ಸಾಫ್ಟ್ ಸಾಲ್ಡರ್ ಆಗಿ ಯೂಸ್ ಮಾಡ್ತೀವಿ. ಸಾಲ್ಡರಿಂಗ್ ಐರನ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ದ ಜಿಂಕ್. ಜಿಂಕ್ ಅಂದ್ರೆ ಜಿಂಕ್ ಇಸ್ ಅ ಕಾಮನ್ಲಿ ಯೂಸ್ಡ್ ಮೆಟಲ್. ಜಿಂಕ್ ನಾವು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಮೆಟಲ್ ಫಾರ್ ಕೋಟಿಂಗ್ ಆನ್ ಸ್ಟೀಲ್. ಸ್ಟೀಲ್ಗೆ ಕೋಟಿಂಗ್ ಮೆಟಲ್ ಆಗಿ ನಾವು ಯೂಸ್ ಮಾಡ್ತೀವಿ ಜಿಂಕ್. ಜಿಂಕ್ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ ಇದನ್ನ ಒಂದು ಕೋಟಿಂಗ್ ಮೆಟಲ್ ಆಗಿ ನಾವು ಜಿಂಕ್ ಅನ್ನ ಯೂಸ್ ಮಾಡ್ತೀವಿ. ಏನಕ್ಕೆ ಕೋಟಿಂಗ್ ಮಾಡ್ತೀವಿ ಅಂದ್ರೆ ಸ್ಟೀಲ್ಗೆ ಜಿಂಕ್ ಅನ್ನು ಒಂದು ಕೋಟಿಂಗ್ ಮೆಟಲ್ ಆಗಿ ಯೂಸ್ ಮಾಡ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಪ್ರಿವೆಂಟ್ ಕರೋಷನ್. ಸ್ಟೀಲು ಕರೋಷನ್ ರೆಸಿಸ್ಟೆಂಟ್ ಅಲ್ಲ. ಸ್ಟೀಲು ಫೆರ್ರಸ್ ಮೆಟಲ್. ಇಟ್ಸ್ ನಾಟ್ ಎ ನಾನ್ ಫೆರ್ರಸ್ ಮೆಟಲ್ ಸ್ಟೀಲು. ಹಾಗೆ ಸ್ಟೀಲು ಕರೋಷನ್ ರೆಸಿಸ್ಟೆಂಟ್ ಅಲ್ಲ. ಸ್ಟೀಲ್ಗೆ ತುಕ್ಕಿಡಿಯುತ್ತೆ, ಕಿಲುಬಿಡಿಯುತ್ತೆ ತುಕ್ಕು. ಆ ಕಿಲುಬನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ, ಕರೋಷನ್ ನಾವು ಕಂಟ್ರೋಲ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ನಾವು ಜಿಂಕ್ ಅನ್ನ ಅಲ್ಲಿ ಕೋಟೆಡ್ ಮೆಟಲ್ ಆಗಿ ನಾವು ಸ್ಟೀಲ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ಸ್ಟೀಲ್ ಬಕೆಟ್ಸ್ ಆಗಿರ್ಬೋದು, ಗ್ಯಾಲ್ವನೈಸ್ಡ್ ರೂಫಿಂಗ್ ಶೀಟ್ಸ್ ಆಗಿರ್ಬೋದು, ನಾವು ಜಿಂಕ್ ನ ಕೋಟೆಡ್ ಮೆಟಲ್ ಆಗಿ ಯೂಸ್ ಮಾಡ್ತೀವಿ. ಅಂಡ್ ಜಿಂಕ್ ಈಸ್ ಒಬ್ಟೈನ್ಡ್ ಫ್ರಮ್ ದ ಓರ್, ಕ್ಯಾಲಮೈನ್ ಆರ್ ಬ್ಲೆಂಡೆ. ಈ ಒಂದು ಜಿಂಕ್ ನಮ್ಗೆ ಯಾವ ಒಂದು ಅದಿರಿನಿಂದ ಸಿಗುತ್ತೆ ಅಂದ್ರೆ ಕ್ಯಾಲಮೈನ್ ಆರ್ ಬ್ಲೆಂಡೆ ಅಂತಕ್ಕಂಥ ಅದಿರು, ಓರು. ನಮ್ಮ ಭೂಮಿಯಲ್ಲಿ ಸಿಗ್ತಕ್ಕಂಥದ್ದು ಓರ್ ಅದಿರು. ಕ್ಯಾಲಮೈನು ಆರ್ ಬ್ಲೆಂಡೆ ಅನ್ನೋ ಅದಿರು ಸಿಗುತ್ತೆ. ಆ ಅದಿರನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದಾಗ, ಪ್ಯೂರಿಫಿಕೇಶನ್ ಮಾಡಿದಾಗ ನಮ್ಗೆ ಜಿಂಕ್ ಸಿಗುತ್ತೆ. ಅಂಡ್ ಜಿಂಕ್ ನ ಮೆಲ್ಟಿಂಗ್ ಟೆಂಪರೇಚರ್ ಎಷ್ಟು ಅಂತಂದ್ರೆ 420 ಡಿಗ್ರಿ ಸೆಲ್ಸಿಯಸ್. ಜಿಂಕ್ ನ ಒಂದು ಮೆಲ್ಟಿಂಗ್ ಟೆಂಪರೇಚರ್ ಎಷ್ಟಿರುತ್ತೆ? 420 ಡಿಗ್ರಿ ಸೆಲ್ಸಿಯಸ್ ಮೆಲ್ಟಿಂಗ್ ಟೆಂಪರೇಚರ್ ಇರುತ್ತೆ. And it is also corrosion resistant. ಜಿಂಕು ಸಹ ಒಂದು ಕರೋಷನ್ ರೆಸಿಸ್ಟೆಂಟ್. ಡ್ಯೂ ಟು ದಿಸ್ ರೀಸನ್, ಈ ಒಂದು ಕಾರಣಕ್ಕೆ ನಾವು ಜಿಂಕ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಬ್ಯಾಟ್ರಿ ಕಂಟೈನರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಜಿಂಕ್ ನ. ಅಂಡ್ ಅಷ್ಟೇ ಅಲ್ಲದೆ ರೂಫಿಂಗ್ ಶೀಟ್ಸ್ ಗೆ ಕೋಟೆಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ರೂಫಿಂಗ್ ಶೀಟ್ಸ್ ನಾರ್ಮಲ್ ಆಗಿ ಸ್ಟೀಲ್ ಇಂದ ಆಗಿರ್ತವೆ. ಸೊ ಅಲ್ಲಿ ಸ್ಟೀಲ್ ಕರೋಷನ್ ರೆಸಿಸ್ಟೆಂಟ್ ಅಲ್ಲ. ಸೊ ಆಗಲ್ಲಿ ನಾವು ಜಿಂಕ್ ಅನ್ನು ಏನ್ ಮಾಡ್ತೀವಿ? ಕೋಟೆಡ್ ಆಗಿ ಯೂಸ್ ಮಾಡ್ತೀವಿ. ಕೋಟೆಡ್ ಮೆಟಲ್ ಆಗಿ ನಾವು ಅಲ್ಲಿ ರೂಫಿಂಗ್ ಶೀಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಗ್ಯಾಲ್ವನೈಸ್ಡ್ ಐರನ್ ಶೀಟ್ಸ್ ಆರ್ ಕೋಟೆಡ್ ವಿತ್ ಜಿಂಕ್. ನಿಮ್ಗೆ ಈ ಗ್ಯಾಲ್ವನೈಸ್ಡ್ ಐರನ್ ಶೀಟ್ ಮೆಟಲ್ ಅಲ್ಲಿ ಬರ್ತವೆ. ಶೀಟ್ ಮೆಟಲ್ ಚಾಪ್ಟರ್ ಅಲ್ಲಿ ಗ್ಯಾಲ್ವನೈಸ್ಡ್ ಐರನ್ ಶೀಟ್ಸ್ ಅಲ್ಲಿ ನೋಡ್ತೀವಿ. ಅಂಡ್ ಆ ಗ್ಯಾಲ್ವನೈಸ್ಡ್ ಐರನ್ ಶೀಟ್ಸ್ ಗೆ ನಾವು ಈ ಜಿಂಕ್ ನ ಕೋಟೆಡ್ ಆಗಿ ಯೂಸ್ ಮಾಡ್ತೀವಿ. ಗ್ಯಾಲ್ವನೈಸ್ಡ್ ಐರನ್ ಶೀಟ್ಸ್ ಮೀನ್ಸ್ GI ಶೀಟ್ಸ್ ಅಂತ ಹೇಳಿ ಕರಿತೀವಿ ನಾವು. GI ಶೀಟ್ಸ್ ಗೆ ನಾವು ಜಿಂಕ್ ನ ಕೋಟೆಡ್ ಆಗಿ ಯೂಸ್ ಮಾಡ್ತೀವಿ. ಅಂಡ್ ಟಿನ್, ನೆಕ್ಸ್ಟ್ ಒನ್ ಇಸ್ ದ ಟಿನ್. ಈ ಟಿನ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಕ್ಯಾಸ್ಟ್ರೈಟ್ ಅಂಡ್ ಟಿನ್ ಸ್ಟೋನ್ ಅಂತಕ್ಕಂಥ ಅದಿರಿನಿಂದ. ಕ್ಯಾಸ್ಟ್ರೈಟ್ ಅಂಡ್ ಆರ್ ಟಿನ್ ಸ್ಟೋನ್ ಅನ್ನೋ ಒಂದು ಅದಿರು ಏನು ಭೂಮಿಯಲ್ಲಿ ಸಿಗುತ್ತೆ, ಓರ್. ಈ ಒಂದು ಓರ್ನಿಂದ ಈ ಟಿನ್ ಅನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಪ್ರೊಡ್ಯೂಸ್ ಮಾಡ್ತೀವಿ. ಅಂಡ್ ಇಟ್ ಇಸ್ ಸಿಲ್ವರಿ ವೈಟ್ ಕಲರ್. ಯಾವ ಕಲರ್ ಇರುತ್ತೆ? ಟಿನ್ ಸಿಲ್ವರಿ ವೈಟ್ ಇರುತ್ತೆ ಟಿನ್. ಅಂಡ್ ದ ಮೆಲ್ಟಿಂಗ್ ಪಾಯಿಂಟ್ ಇಸ್ 231 ಡಿಗ್ರಿ ಸೆಲ್ಸಿಯಸ್. ಟಿನ್ ನ ಒಂದು ಮೆಲ್ಟಿಂಗ್ ಪಾಯಿಂಟ್ 231 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇಟ್ಸ್ ಮೈನ್ಲಿ ಯೂಸ್ಡ್ ಆಸ್ ಎ ಕೋಟಿಂಗ್ ಆನ್ ಸ್ಟೀಲ್ ಶೀಟ್ಸ್. ಇಟ್ ಇಸ್ ಮೈನ್ಲಿ ಯೂಸ್ಡ್ ಆಸ್. ಟಿನ್ ಅನ್ನು ಅಷ್ಟೇ ನಾವು ಕೋಟಿಂಗ್ ಆನ್ ಸ್ಟೀಲ್ ಶೀಟ್ಸ್ಗೆ ಕೋಟಿಂಗ್ ಮೆಟಲ್ ಆಗಿ ನಾವು ಟಿನ್ ಅನ್ನು ಯೂಸ್ ಮಾಡ್ತೀವಿ. ಎಲ್ಲಿ ಯಾವ ಒಂದು ಸ್ಟೀಲ್ ಶೀಟ್ಸ್ಗೆ ಅಂದ್ರೆ ಪ್ರೊಡಕ್ಷನ್ ಆಫ್ ಫುಡ್ ಕಂಟೈನರ್ಸ್ ಅಲ್ಲಿ ಏನು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಲ್ಲಿ ನಾವು ಇಲ್ಲಿ ತಯಾರಿಸ್ತಕ್ಕಂಥ ಒಂದು ಸ್ಟೀಲ್ ಶೀಟ್ಸ್ಗೆ ನಾವು ಇದನ್ನ ಕೋಟೆಡ್ ಮೆಟಲ್ ಆಗಿ ಟಿನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅಂಡ್ ಇಟ್ ಇಸ್ ಆಲ್ಸೋ ಯೂಸ್ಡ್ ವಿತ್ ಅದರ್ ಮೆಟಲ್ಸ್. ಇದನ್ನ ಬೇರೆ ಮೆಟಲ್ಸ್ ಅಲ್ಲೂ ನಾವು ಯೂಸ್ ಮಾಡ್ತೀವಿ. ಅದರ ಒಂದು ಅಲಾಯ್ಸ್, ಟಿನ್ ಅಲಾಯ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಟಿನ್ ವಿತ್ ಕಾಪರ್. ಟಿನ್ನು ಮತ್ತೆ ಕಾಪರ್ ನ ನಾವು ಕಂಬೈನ್ ಮಾಡಿದ್ರೆ ನಮ್ಗೆ ಬ್ರಾನ್ಸ್ ಬರುತ್ತೆ. ಫ್ರಮ್ ಬ್ರಾನ್ಸ್
ಅಂಡ್ ಟಿನ್ ವಿತ್ ಲೆಡ್ ಟು ಫಾರ್ಮ್ ಸಾಲ್ಡರ್. ಟಿನ್ನು ಮತ್ತೆ ಲೆಡ್ ಅನ್ನ ನಾವು ಕಂಬೈನ್ ಮಾಡಿದಾಗ ನಮಗೆ ಸಾಲ್ಡರ್ ಸಿಗುತ್ತೆ. ಅಂಡ್ ಟಿನ್ನು ಮತ್ತೆ ಕಾಪರ್ ನಾವು ಕಂಬೈನ್ ಮಾಡಿದಾಗ ನಮಗೆ ಬ್ರಾನ್ಸ್ ಸಿಗುತ್ತೆ. ಅಂಡ್ ಟಿನ್ ವಿತ್ ಕಾಪರ್, ಲೆಡ್ ಅಂಡ್ ಆಂಟಿನೋಮಿ ಟು ಫಾರ್ಮ್ ಬ್ಯಾಬಿಟ್ ಮೆಟಲ್. ಟಿನ್ ವಿತ್ ಕಾಪರ್ ಜೊತೆಗೆ ಲೆಡ್ ಅಂಡ್ ಆಂಟಿನೋಮಿಯಿಂದ ನಮಗೆ ಬ್ಯಾಬಿಟ್ ಮೆಟಲ್ ನ ನಾವು ಫಾರ್ಮ್ ಮಾಡ್ಬೋದು. ಸೊ ಈ ಒಂದು ಮೆಟಲ್ಸ್ ಒಂದಕ್ಕೊಂದು ಮೆಟಲ್ಸ್ ಕಂಬೈನ್ ಮಾಡಿ ನಾವು ಬೇರೆ ಮೆಟಲ್ ಅಲಾಯ್ಸ್ ನ ನಾವು ತಯಾರು ಮಾಡ್ತೀವಿ. ಅಂಡ್ ಈಗ ಈ ನಾನ್ ಫೆರ್ರಸ್ ಮೆಟಲ್ಸ್ ನೀವು ನೋಡ್ಕೊಂಡ್ ಬಂದ್ರಿ, ಇದು ಬರೀ ಫಿಟ್ಟರ್ ಅಲ್ಲ, ಲೋವರ್ ಇಂಜಿನಿಯರಿಂಗ್ ಟ್ರೇಡ್ಸ್ ಅಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಅಂಡ್ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚು ವಿಡಿಯೋಸ್ನ ಎಲ್ಲ ITI ವಿದ್ಯಾರ್ಥಿಗಳಿಗೂ ತಲುಪಿಸಿ. ಈ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ.